ಎಲ್ಲರಿಗೂ ನಮಸ್ಕಾರ. ತರಳು ಬಾಳು ಹುಣ್ಣಿಮೆ ಮಹೋತ್ಸವ 2025 ಮೊದಲ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳುಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ನಮಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿರುವಂಥ ಪೂಜ್ಯ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶರಣ ಮಧು ಬಂಗಾರಪ್ಪನವರೇ, ಶರಣ ಡಿ ಸುಧಾಕರ್ ಅವರೇ, ಡಾಕ್ಟರ್ ಎಂ ಚಂದ್ರಪ್ಪ ಅವರೇ, ಶರಣ ಬಸವಂತಪ್ಪನವರೇ, ಶರಣ ಆಂಜನೇಯವರವರೇ, ಶರಣ ಎನ್ ರವಿಕುಮಾರ್ ಅವರೇ, ಶರಣ ಡಾಲಿ ಧನಂಜಯ ಅವರೇ, ಶರಣ ಶಶಿಧರ್ ನಾಗರಾಜಪ್ಪನವರೇ, ಶರಣ ಹಿರೇಮಗಳೂರು ಕಣ್ಣಣ್ಣವರೇ, ಶರಣಿ ನಾಗಶ್ರೀ ತ್ಯಾಗರಾಜವರೇ ಹಾಗೂ ಇತರ ಗಣ್ಯಾದಿ ಗಣ್ಯರೇ, ಎಲ್ಲ ಶರಣು ಶರಣೆಯರೇ ನಮಸ್ಕಾರಗಳು. ಇವತ್ತಿನ ಒಂದು ಕಾರ್ಯಕ್ರಮದ ಸಂಜೆಯ ಕಾರ್ಯಕ್ರಮದ ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿ ಈ ಮೂರು ಒಂದು ಆಯ್ಕೆ ಮಾಡಿದಂಥ ಒಂದು ಥೀಮು. ಈ ಥೀಮಿನ ಬಗ್ಗೆ ಅದರಲ್ಲಿ ವಿಶೇಷವಾಗಿ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿ ಆಗುವುದಕ್ಕಿಂತ ಪೂರ್ವದಲ್ಲಿ ಸುಮಾರು 35 ವರ್ಷಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಉಪನ್ಯಾಸಕನಾಗಿ, ಪ್ರವಾಚಕನಾಗಿ, ಪ್ರಾಧ್ಯಾಪಕನಾಗಿ ನಾನು ಏನು ಒಂದು ಅನುಭವವನ್ನು ಗಳಿಸಿದ್ದೇನೋ ಆ ಅನುಭವವನ್ನು ತಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿಕೊಳ್ಳಿಕ್ಕೆ, ಹಂಚಿಕೆ ಮಾಡಿಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷವೆನಿಸುತ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ 9 ದಿನಗಳ ಕಾಲ ಸತತವಾಗಿ ನಡೆಯುತ್ತಿರುವುದು ನಿಮಗೆಲ್ಲ ತಿಳಿದಂಥ ಒಂದು ವಿಷಯ. ಇವತ್ತು ಯಾಕೆ ಶಿಕ್ಷಣ, ಕಲೆ, ಸಂಸ್ಕೃತಿ ಆಯ್ಕೆ ಮಾಡಿದ್ದಾರೆ, ಇದರ ಮುಖ್ಯ ಉದ್ದೇಶ ಏನಂತಂದರೆ, ಇವತ್ತು ನಮ್ಮಲ್ಲಿ ಶಿಕ್ಷಣ ಇಲ್ಲದಿದ್ದರೆ ಏನಾಗುತ್ತಿತ್ತು, ಅಥವಾ ನಮ್ಮ ತರಳುಬಾಳು ಸಿರಿಗೆರೆ ಮಠ ಈ ಒಂದು ಎಲ್ಲ ಹಳ್ಳಿಗಳಲ್ಲಿನೂ ಕೂಡ ಶಾಲೆಗಳನ್ನು ತೆರೆದಿದ್ದರೆ, ಕಾಲೇಜುಗಳನ್ನು ತೆರೆದಿದ್ದರೆ ನಮ್ಮ ನಿಮ್ಮೆಲ್ಲರ ಪರಿಸ್ಥಿತಿ ಏನಾಗುತ್ತಿತ್ತು ಅನ್ನೋದನ್ನು ಒಂದು ಅವಲೋಕನ ಮಾಡಿಕೊಳ್ಳೋಣ. ಇವತ್ತು ನಾನು ಕೂಡ ಗ್ರಾಮೀಣ ವಿಭಾಗದಿಂದ ಬಂದಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದು, ಇವತ್ತು ಇಲಕಲ್ ಹುಣಗುಂದದಲ್ಲಿ ನಮ್ಮ ವಿಜಯ ಮಹಾಂತೇಶ ಸ್ವಾಮೀಜಿಯವರು ಆಗಿನ ಕಾಲದಲ್ಲಿ, ಯಾಕಂದರೆ ನಾವೆಲ್ಲ 70-80ರ ದಶಕದಲ್ಲಿ ಕಾಲೇಜಿನ ಶಿಕ್ಷಣವನ್ನು ಮುಗಿಸಿಕೊಂಡವರು. ಆವಾಗ ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜುಗಳೇ ಇವತ್ತಿಗೂ ಕೂಡ ತುಂಬ ಕಡಿಮೆ ಸಂಖ್ಯೆಯಲ್ಲಿವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಮಠ ಮಾನ್ಯಗಳು ಇರದೇ ಹೋಗಿದ್ದಂಥ ಪಕ್ಷದಲ್ಲಿ ಇವತ್ತು ನಮ್ಮ ವಯಸ್ಸಿನ, ನಮ್ಮ ಜನರೇಷನ್ ಅಂತ ಇರ್ತಕ್ಕಂಥ ಒಂದು ಜನರು ಶಿಕ್ಷಣವನ್ನು ಪಡೆಯುವುದೇ ಒಂದು ಕಷ್ಟಕರ ಪರಿಸ್ಥಿತಿ ಆಗ್ತಿತ್ತು. ನಾವೆಲ್ಲ ಇಷ್ಟೊಂದು ಶಿಕ್ಷಣವನ್ನು ಪಡೆದು ಮುಂದುವರಿಲಿಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಠ ಮಾನ್ಯಗಳಿಗೆ ನಾನು ಶಿರಸಾವಹಿಸಿ ನಮಸ್ಕರಿಸಲು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಶಿಕ್ಷಣ, ಇವತ್ತು ಜಗತ್ತಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಶಿಕ್ಷಣದಲ್ಲಿ ನಮ್ಮ ದೇಶದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಪ್ರತಿಯೊಬ್ಬ ಪೋಷಕರೂ ಕೂಡ ಇವತ್ತು ನೀವು ಗಮನಿಸಲೇಬೇಕಾದಂಥ ಒಂದು ವಿಷಯ ಅಂತಂತಂದರೆ, ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿನ ತಗೊಳ್ಳಿ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಸ್ಟೇಟ್ ಸಿಲೆಬಸ್ ಇದೆ, ಒಂದು ನ್ಯಾಷನಲ್ ಸಿಲೆಬಸ್ ಇದೆ, ಇನ್ನೊಂದು ಇಂಟರ್ನ್ಯಾಷನಲ್ ಸಿಲೆಬಸ್ ಇದೆ. ಹೀಗಾಗಿ ಪೋಷಕರೂ ಕೂಡ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟಿದ್ದೇವೆ. ಯಾವ ಸಿಲೆಬಸ್ಸಿಗೆ ನಮ್ಮ ಮಕ್ಕಳನ್ನು ಕಲಿಸಬೇಕು, ಅವರು ಸ್ಟೇಟ್ ಸಿಲೆಬಸ್ ಓದಿದರೆ ಮುಂದುವರಿತಾರೆ ಅಥವಾ ನ್ಯಾಷನಲ್ ಸಿಲೆಬಸ್ ಓದಬೇಕು. ನೋಡಿ, ಒಂದು ಸ್ಟೇಟ್ ಸಿಲೆಬಸ್ಸು, ಇನ್ನೊಂದು CBSE, ಇನ್ನೊಂದು ಇಂಟರ್ನ್ಯಾಷನಲ್ ICSE. ಹೀಗಾಗಿ ಇವತ್ತು ನೀವೆಲ್ಲ ವಿಚಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಶಿಕ್ಷಣದಲ್ಲಿ ತಾಂತ್ರಿಕತೆ, ಅದರಲ್ಲಿ ವಿಶೇಷವಾಗಿ ಟೆಕ್ನಾಲಜಿ ಬಗ್ಗೆ ನಾವು ಮಾತನಾಡುವುದಾದರೆ, ಇವತ್ತು ನಾವು ಎಲ್ಲರೂ ಕೂಡ ಈ ಟೆಕ್ನಾಲಜಿಗೆ ದಾಸರಾಗಿ ಬಿಟ್ಟಿದ್ದೇವೆ. ಅದಕ್ಕೆ ಟೆಕ್ನಾಲಜಿಗೆ ನಮ್ಮನ್ನು ನಾವು ಸರೆಂಡರ್ ಮಾಡಿಕೊಂಡು ಬಿಟ್ಟಿದ್ದೇವೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹೀಗಾಗಿ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನೀವೆಲ್ಲ ಒಂದು ವಿಚಾರ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಏನು ಆ ಪರಿಸ್ಥಿತಿ ಅಂತಂದರೆ,
ತಂತ್ರಜ್ಞಾನಕ್ಕೆ ನಾವು ಶರಣರಾಗಬೇಕಾ ಅಥವಾ ತಂತ್ರಜ್ಞಾನವನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ನಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕೆ? ಇವೆರಡು ವಿಚಾರಗಳಲ್ಲಿ ನಿಮ್ಮ ಆಯ್ಕೆ ಒಂದಾಗಿರಬೇಕು. ಯಾಕಂದರೆ ಇವತ್ತು ನಾವು ಟೆಕ್ನಾಲಜಿಗೆ ಏನಾದರೂ ಸರೆಂಡರ್ ಆಗಿಬಿಟ್ರೆ ನಮಗೆ ಏನೂ ಓದಲಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಬುದ್ಧಿಮತ್ತೆಯನ್ನು ಕೂಡ ಬೆಳೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಒಂದು 2 ಉದಾಹರಣೆಗಳನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡಿ AI ಬಗ್ಗೆ ಮಾತಾಡ್ತಾ ಇದ್ದೇವೆ. AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಒಂದು ಕೃತಕ ಬುದ್ಧಿಮತ್ತೆ, ಇನ್ನೊಂದು ಮಷಿನ್ ಲರ್ನಿಂಗ್. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟಿಗೆ ನಾವು ಎಷ್ಟೊಂದು ಶರಣರಾಗಿದೆ ಅಂತಂತಂದರೆ, ಬಹುಶಃ ನಾವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬೆನ್ನಹಟ್ಟಿಕೊಂಡು ಹೋದರೆ, ಅದನ್ನೇ ನಾವು ಒಂದು ಸಾಧನವನ್ನಾಗಿ ಏನಾದರೂ ಉಪಯೋಗ ಮಾಡಿಕೊಂಡರೆ, ನಮ್ಮ ಮಕ್ಕಳಲ್ಲಿ ನಾವು ಕೃತಕ ಬುದ್ಧಿಯನ್ನು ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ವಿನಃ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕ್ರಿಟಿಕಲ್ ಥಿಂಕಿಂಗ್, ವಿಚಾರ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಈ ಕೃತಕ ಬುದ್ಧಿಮತ್ತೆ ಹಾಳು ಮಾಡ್ತಾ ಇದೆ. ಈ ಮಷಿನ್ ಲರ್ನಿಂಗು ಹಾಳು ಮಾಡ್ತಾ ಇದೆ. ಯಾವಾಗ ನಾನು ಈ ಕೃತಕ ಬುದ್ಧಿಮತ್ತದ ಬಗ್ಗೆ ಮಾತಾಡ್ತೀನಿ, ಮಷಿನ್ ಲರ್ನಿಂಗ್ ಬಗ್ಗೆ ಮಾತಾಡ್ತೀನಿ, ಇವು ಬೇಕಾಗಿಲ್ಲ ಅಂತಲ್ಲ, ಇವನು ಕೂಡ ಬೇಕು. ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೂ ಬೇಕು, ಮಷಿನ್ ಲರ್ನಿಂಗೂ ಬೇಕು, ಟೆಕ್ನಾಲಜಿನೂ ಬೇಕು. ಆದರೆ ನೀವೆಲ್ಲ ಒಂದು ವಿಚಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅಂತಂದರೆ, ಇವತ್ತು ಇವುಗಳನ್ನು ಬಿಟ್ಟರೆ ನಮಗೆ ಶೈಕ್ಷಣಿಕ ರಂಗದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ಏನು ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ, ಅವರು ಕನ್ನಡ ಮಾಧ್ಯಮದಲ್ಲಿ ಓದಬೇಕೋ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕೋ, ಇದೂ ಕೂಡ ಡೈಲೆಮಾ ಆಗಿದೆ. ಇವತ್ತು ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಅಂದರೆ ಇದರ ಅರ್ಥ ಏನು? ನಮ್ಮ ಮಕ್ಕಳು ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲಿಯಲಿ ಅಂತ ಇದರ ಅರ್ಥ. ಇದರಲ್ಲಿ ವಿಶೇಷ ಏನಂತಂದರೆ, ನಮ್ಮ ಮಕ್ಕಳು ಕನ್ನಡದಲ್ಲಿ ಕಲಿತಾರೆ, ಇವತ್ತು ಕನ್ನಡದಲ್ಲಿ ಕಲಿತರೆ ಅವರ ಬುದ್ಧಿಮತ್ತೆ ಜಾಸ್ತಿ ಆಗುತ್ತೆ. ಅದೇ ಇಂಗ್ಲೀಷ್ನಲ್ಲಿ ಕಲಿತರೆ ಅವರ ಬುದ್ಧಿಮತ್ತವನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವೆಲ್ಲ ಪೇರೆಂಟ್ಸ್ಗಳಾಗಿ ನೀವೀಗೆಲ್ಲ ಪ್ರಯೋಗವನ್ನು ಮಾಡಿದ್ದೀರಾ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಹೋಗಬೇಕಾದ್ರೆ ನೀವು ಕೂಡ ಇಂಗ್ಲೀಷ್ ಕಲಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಯಾವುದೇ ಒಂದು ಶಬ್ದವನ್ನು ತೆಗೆದುಕೊಳ್ಳಿ ಇಂಗ್ಲೀಷ್ನಲ್ಲಿ, ಆ ಶಬ್ದದ ಅರ್ಥ ನಮ್ಮ ಮಕ್ಕಳಿಗೆ ಆಗುವುದಿಲ್ಲ. ಆವಾಗ ಪೇರೆಂಟ್ಸು ಆ ಶಬ್ದದ ಅರ್ಥವನ್ನು ನಿಮಗೆ ಕೇಳ್ತಾರೆ. ಆವಾಗ ನಿಮಗೂ ಕೂಡ ಅರ್ಥ ಗೊತ್ತಿರಲಾರದು ಹೋದಂಥ ಪಕ್ಷದಲ್ಲಿ ನಮ್ಮ ಮಕ್ಕಳು ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ಏನಂತಂದರೆ, ಮಕ್ಕಳ ಅಭಿರುಚಿಯನ್ನು ನೋಡಿಕೊಂಡು ನೀವು ಅವರಿಗೆ ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ ನೀವು ಅವರಿಗೆ ಅನುಮತಿಯನ್ನು ನೀಡಿ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಪೋಷಕರೂ ಕೂಡ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ IAS ಆಫೀಸರ್ ಆಗಬೇಕು, ನನ್ನ ಮಗ IPS ಆಫೀಸರ್ ಆಗಬೇಕು, ನನ್ನ ಮಗ KS ಆಫೀಸರ್ ಆಗಬೇಕು, ಇಷ್ಟಾದ್ರೆ ಸಾಕ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ? ನಿಮಗೆ ಶಿಕ್ಷಕರು ಬೇಡವಾ? ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ, ಕಾಲೇಜಿನಲ್ಲಿ ಉಪನ್ಯಾಸಕರು ಬೇಡವಾ? ಸೊ ಹೀಗಾಗಿ ಎಲ್ಲರ ಗಮನ ಒಂದೇ ಕಡೆ ಹರಿಸುವ ಬದಲಾಗಿ ನಿಮ್ಮ ಮಕ್ಕಳ ಅಭಿರುಚಿಗೆ ತಕ್ಕ ಹಾಗೆ ನೀವು ಅವರಿಗೆ ಶಿಕ್ಷಣವನ್ನು ನೀಡಿ, ಅದರ ಜೊತೆಗೆ ಕಲೆಗೂ ಕೂಡ ಪ್ರೋತ್ಸಾಹ ಕೊಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಕಲೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಏನಂತಂದ್ರೆ ಉತ್ತೇಜನಗಳನ್ನು ನೀಡ್ತಾ ಇದೆ. ಇವತ್ತು ಆ ಕಲೆಯಲ್ಲಿನೂ ಕೂಡ ನಮ್ಮ ಮಕ್ಕಳು, ಅದರಲ್ಲಿ ವಿಶೇಷವಾಗಿ ತರಳುಬಾಳು ಶಾಲೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಕಲೆಯಲ್ಲಿ, ನೃತ್ಯದಲ್ಲಿ, ಸಂಗೀತದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುಗಳನ್ನು ತರ್ತಾ ಇದ್ದಾರೆ. ಸೊ ಹೀಗಾಗಿ ಪೋಷಕರಾಗಿ ನೀವು ಕಲೆಗೂ ಕೂಡ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇದ್ದೇನೆ. ಇವತ್ತು ಶಿಕ್ಷಣ ಮತ್ತು ಕಲೆ ಇವು ಎರಡೂ ಇದ್ದರೆ ನಮ್ಮ ಮಕ್ಕಳಲ್ಲಿ ಒಂದು ಉತ್ತಮವಾದಂಥ ಸಂಸ್ಕೃತಿಯನ್ನು ಕೂಡ ನೀವು ಬೆಳೆಸಲಿಕ್ಕೆ ಕಾರಣೀಕರ್ತರಾಗಿ. ಇವತ್ತು ನೋಡಿ, ವೆಸ್ಟರ್ನ್ ಕಲ್ಚರು ನಮ್ಮ ಕಲ್ಚರನ್ನು ಹಾಳು ಮಾಡ್ತಾ ಇದೆ.
ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಸರಿಯಾಗಿ ಶಬ್ದಗಳನ್ನು ಬರೀಲಿಕ್ಕೆ ಬರ್ತಾ ಇಲ್ಲ, ಉಚ್ಚಾರ ಮಾಡಲಿಕ್ಕೆ ಬರ್ತಾ ಇಲ್ಲ. ಸೊ ಹೀಗಾಗಿ ನಾವು ಎರಡೂ ಸಮತೋಲನವನ್ನು ಕಾಯ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಶೈಕ್ಷಣಿಕ ರಂಗದಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಪೋಷಕರು ಯಾವುದೇ ಸಮಯದಲ್ಲಿ ಆದ್ರೂ ಕೂಡ ನಿಮ್ಮ ಮಕ್ಕಳ ಮೇಲೆ ಒಂದು ಪ್ರೆಷರನ್ನು ತರಬೇಡಿ. ನೀನು ಇದೇ ಆಗಬೇಕಂತೇಳಿ ಪ್ರೆಷರನ್ನು ತಂದರೆ ಆವಾಗ ಮಕ್ಕಳೂ ಕೂಡ ಸೈಕಾಲಜಿಕಲಿ ವೀಕ್ ಆಗ್ತವೆ. ಆ ಮಕ್ಕಳು ಸೈಕಾಲಜಿಕಲಿ ವೀಕ್ ಆದಾಗ ಪೋಷಕರೂ ಕೂಡ ಸೈಕಾಲಜಿಕಲಿ ವೀಕ್ ಆಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಎಲ್ಲ ಪೋಷಕರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳ ಅಭಿರುಚಿಗೆ ತಕ್ಕ ಹಾಗೆ ಶಿಕ್ಷಣವನ್ನು ಕೊಡಿ, ಕಲೆಗೆ ಪ್ರೋತ್ಸಾಹ ಮಾಡಿ. ಯಾಕಂದರೆ ಕಲೆಯೂ ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಶೈಕ್ಷಣಿಕ ರಂಗದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಒಂದು ಕ್ರಾಂತಿನ ಆಗ್ತಾ ಇದೆ. ಅಂತಹ ಒಂದು ಶೈಕ್ಷಣಿಕ ಕ್ರಾಂತಿಯಲ್ಲಿ ನೀವೆಲ್ಲರೂ ಜೊತೆಯಾಗಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ನೀವೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣವನ್ನು ಬೆಳೆಸಲಿಕ್ಕೆ ಉತ್ತೇಜನ ನೀಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ತಿಳಿದ ಹಾಗೆ ಶಿಕ್ಷಣದ ಬಗ್ಗೆ, ಕಲೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಎರಡು ಮಾತನ್ನು ಹೇಳಲಿಕ್ಕೆ ನನಗೇನು ಅನುವು ಮಾಡಿಕೊಟ್ಟಿದ್ದಾರೆ. ತರಳುಬಾಳೆ ಹುಣ್ಣಿಮೆ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರಿಗೂ ಸ್ವಾಮೀಜಿಯವರಿಗೂ ವಂದನೆಯನ್ನು ಅರ್ಪಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.